ಪರಿಹಾರ ನೀಡದ ಹಿನ್ನೆಲೆ ಹಾಸನ ಹಿರಿಯ ಸಿವಿಲ್ ನ್ಯಾಯಾಧೀಶರ ಆದೇಶದಂತೆ ಜಿಲ್ಲಾಧಿಕಾರಿಗಳ ಕಾರನ್ನು ಜಪ್ತಿ ಮಾಡಲಾಗಿದೆ. ಯಗಚಿ ನಾಲೆ ನಿರ್ಮಾಣಕ್ಕಾಗಿ ಸುಮಾರು 20 ವರ್ಷಗಳ ಹಿಂದೆ ಭೂಮಿ ಕಳೆದುಕೊಂಡ ರೈತರಿಗೆ ಇದುವರೆಗೂ ಸರಿಯಾದ ಪರಿಹಾರ ನೀಡದ ಹಿನ್ನೆಲೆಯಲ್ಲಿ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ. ಗುಂಟೆಗೆ 40,000ದಂತೆ 10.5 ಗುಂಟೆ ಭೂಮಿಗೆ ಒಟ್ಟು 11,22,000 ಪರಿಹಾರ ಮೊತ್ತ ಬಾಕಿ ಇದೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಪರಿಹಾರ ನೀಡುವಂತೆ 2 ವರ್ಷಗಳ ಹಿಂದೆಯೇ ನ್ಯಾಯಾಲಯ ಆದೇಶಿಸಿದ್ದರೂ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗಳು ಆದೇಶ ಪಾಲಿಸದ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ಹಿರಿಯ ಸಿವಿಲ್ ನ್ಯಾಯಾಧೀಶರ ಆದೇಶದಂತೆ ಕೋರ್ಟ್ ಅಧಿಕಾರಿಗಳು ಹಾಗೂ ವಕೀಲರು ಜಿಲ್ಲಾಧಿಕಾರಿಗಳ ಕಾರು ಜಪ್ತಿಗೆ ಆಗಮಿಸಿದ ವೇಳೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಯಿತು. ಪರಿಹಾರ ಹಣ ನೀಡಿಲ್ಲ ಎಂಬ ಕಾರಣದಿಂದ ನಾಗಮ್ಮ, ಲಕ್ಷ್ಮೇಗೌಡ ಹಾಗೂ ಜಗದೀಶ್ ಅವರು ನ್ಯಾಯಾಲಯದ ಮೆಟ್ಟಿಲೇರಿದ್ದರು. ಜಪ್ತಿ ಪ್ರಕ್ರಿಯೆ ವೇಳೆ ದೂರುದಾರರು ಜಿಲ್ಲಾಧಿಕಾರಿಗಳ ಕಾರಿನ ಮುಂದೆ ಕುಳಿತು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನ್ಯಾಯಾಲಯದ ಆದೇಶವನ್ನು ಉಲ್ಲಂಘಿಸಿರುವುದು ಗಂಭೀರ ವಿಷಯವಾಗಿದ್ದು ಪರಿಹಾರ ಹಣವನ್ನು ತಕ್ಷಣವೇ ಪಾವತಿಸಬೇಕು ಎಂದು ನ್ಯಾಯಾಲಯ ಸ್ಪಷ್ಟ ಸೂಚನೆ ನೀಡಿದೆ. ಅಕೌಂಟಲ್ಲಿದೆ ಜಗದೀಶ್ ಅವರು ಕಟ್ಟಿದ್ದಾರೆ. ಆಯ್ತು, ಕೋರ್ಟ್ನಲ್ಲಿ ಹೇಳ್ಕೊಳ್ಳಿ ಸರ್. ವೇಟ್ ಮಾಡಿ ಸಬ್ಮಿಷನ್ ಮಾಡ್ತಾ ಇದ್ದೀವಿ ಕೋರ್ಟಿಗೆ. ಕೋರ್ಟಿಗೆ ನಾನು ಇಳಿಸಿರ್ತೀನಿ ಗಾಡಿನ, ಅಲ್ಲಿ ಬಂದು ನೀವು ಬಿಡಿಸ್ತೀನಿ. ವೇಟ್ ಮಾಡಿ ಮಧ್ಯಾಹ್ನವರೆಗೆ ನಾವು ಕೋರ್ಟಲ್ಲಿ ನಾವು ವೇಟ್ ಮಾಡೋಕ್ಕಾಗಲ್ಲ. ಸಬ್ಮಿಷನ್ ಮಾಡ್ತಾ ಇದ್ದೀವಿ ನಾವು ಕೋರ್ಟಲ್ಲಿ. ಇಲ್ಲಿ ಅಲ್ಲಿರೋ ಬಂದು ಇಲ್ಲಿರ್ಲಿ ಗಾಡಿ ಸಬ್ಮಿಷನ್ ಮಾಡ್ತಾ ಇದ್ದೀವಿ. ಆಗಲ್ಲ, ಕೋರ್ಟ್ ಆದೇಶ ನಂದಲ್ಲ. ವೇಟ್ ಮಾಡಿ, ಈಗ ಆಲ್ರೆಡಿ ನಾವು ಲೆಟರ್ ರೆಡಿ ಮಾಡ್ತಾ ಇದ್ದೀವಿ, ಕರೆಸ್ಪಾಂಡೆನ್ಸ್ ಮಾಡಿರೋದು. ಆದೇಶ ತಪ್ಪಿರಿ ಅಂತ ನಾವು ಬ್ಯಾಗಿಂಗ್ ಬಿಟ್ಕೊಳ್ಳಲ್ಲ. ವೇಟ್ ಮಾಡಿ, ಎಲ್ಲರೂ ಉಂಟಾ? ನೀವು ಅಟ್ಯಾಚ್ಮೆಂಟ್ ಮಾಡಿಸಿರೋದೇ ತಪ್ಪಿದೆ. ಈಗ ಭೂ ಕೋರಿಕೆಲ್ಲ ದುಡ್ಡು ಕೊಡಲಿಲ್ಲ ಅಂದ್ರೆ ಏನು ಕೊಡೋಕ್ಕಾಗತ್ತೆ? ನೀವು ಅಟ್ಯಾಚ್ಮೆಂಟ್ ಮಾಡುವಾಗ ಭೂ ಕೋರಿಕೆಲ್ಲಂಗೆ ಅಟ್ಯಾಚ್ ಮಾಡಿಸಿ ಹೇಳ್ತೀವಿ, ನೀವು ಮಾಡಿದ್ರೆ ತಪ್ಪು ಅಂತ ಹೇಳಿ. ತಪ್ಪಲ್ಲ, ನೀವು ಅಟ್ಯಾಚ್ಮೆಂಟ್ ನೀವೆಲ್ಲ ಏನು ಗೊತ್ತಾ, ನೀವು SLA ಓದು ಏನಿರುತ್ತೆ, ಭೂ ಕೋರಿಕೆಲ್ಲಾಗಿ ದುಡ್ಡು ಕೊಟ್ಟೆಲ್ಲ ಕೊಡೋಕ್ಕಾಗೋದು, ಅವ್ರು ಅಟ್ಯಾಚ್ ಮಾಡಿಸ್ಬೇಕು. ಕೋರ್ಟ್ ಮುಂದೆ ಹೇಳಿ ಸರ್, ಕೋರ್ಟ್ ಮುಂದೆ ಹೇಳಿ. ಸಬ್ಮಿಷನ್ ಮಾಡ್ತೀವಿ, ವೇಟ್ ಮಾಡಿ. ಕೋರ್ಟ್ ಮುಂದೆ ಹೇಳಿ, ನಾವೇನಿಲ್ಲ ಅನ್ನೋದಿಲ್ಲ. ಆಲೂರು ತಾಲೂಕು ಭಕ್ತರವಳ್ಳಿ ಗ್ರಾಮದ ಸರ್ವೆ ನಂಬರ್ 44/1ರಲ್ಲಿ 10 ಗುಂಟೆಯನ್ನು ಸ್ವಾಧೀನಪಡಿಸಿಕೊಂಡು ಸುಮಾರು 20 ವರ್ಷ ಆಯಿತು. ಕೋರ್ಟ್ ಆದೇಶ ಆಗಿ 15 ವರ್ಷ ಆಯಿತು. ಇದುವರೆಗೆ ದುಡ್ಡು ಕಟ್ಟಲಿಲ್ಲ. ಅಪೀಲ್ ಹೋಗಿದ್ದು, ಅಪೀಲಲ್ಲೂ ಎನಾನ್ಸ್ ಆಗಿದೆ. ಕುಂಟೆಗೆ 40,000 ರೂಪಾಯಿ ಆದೇಶ ಆಗಿದೆ. ಈ ಕೇಸ್ನಲ್ಲಿ 11,22,529 ರೂಪಾಯಿಯನ್ನು ಕಟ್ಟಬೇಕು. 1 ತಿಂಗಳಿಂದ ಸತಾಯಿಸಿದ್ರು, ಕಟ್ತೀವಿ ಅಂತ ಕಟ್ಟಲಿಲ್ಲ. ಆದ್ದರಿಂದ ಹಾಸನದ ಪ್ರಧಾನ ಸಿವಿಲ್ ಜಡ್ಜ್ರವರ ನ್ಯಾಯಾಲಯದ ಆದೇಶದ ರೀತ್ಯ ಇದೇ ಕಾರನ್ನು ಜಪ್ತಿ ಮಾಡಬೇಕು ಅಂತ ಆದೇಶ ಆಯಿತು. ಅದರ ಪ್ರಕಾರ ಜಪ್ತಿ ಮಾಡಿದ್ದೀವಿ. ಈಗ JCB ತಗೊಂಡು ಎಳ್ಕೊಂಡು ಹೋಗ್ತೀವಿ. ಯಾವ ಊರು? ಭಕ್ತರವಳ್ಳಿ, ಆಲೂರು ತಾಲೂಕು ಭಕ್ತರವಳ್ಳಿ. ರೈತರ ಹೆಸರು ನಾಗಮ್ಮ, ಲಕ್ಷ್ಮೇಗೌಡ ಮತ್ತು ಜಗದೀಶ ಅನ್ನೋರಿಗೆ ಸೇರಿದಂಥ ಜಮೀನು. 3 ಜನಕ್ಕೂ ಪರಿಹಾರ ಒಂದೇ ಕೇಸ್ನಲ್ಲಿ ಒಟ್ಟು 11,22,529 ಯಗಚಿ ನಾಲಾ ಯೋಜನೆಗಾಗಿ. ಸುಮಾರು 20 ವರ್ಷ ಆಯಿತು. ಕೋರ್ಟ್ ಆದೇಶ ಆಗಿ 15 ವರ್ಷ ಆಯಿತು. 15 ವರ್ಷದಿಂದ ಇವರು ಕೇಸ್ ಹಾಕ್ಕೊಂಡಿದ್ದು, ಅದು ನಡೀತಾ ಇತ್ತು. ಈಗ ಫೈನಲ್ ಆಗಿ ಆದೇಶ ಆಯಿತು. ADC ಕಾರನ್ನ ಹಿಡ್ಕೊಂಡು ಹೋಗಿ ನಿಲ್ಲಿಸಿದ್ದೀವಿ. 1 ತಿಂಗಳಾಗಿದೆ, ಬಂದಿಲ್ಲ. ಇದೇ ಕೇಸಲ್ಲಿ? ಬೇರೆ ಕೇಸ್ನಲ್ಲಿ ಬೇರೆ ಕೇಸ್ನಲ್ಲಿ ತಗೊಂಡೋಗಿದ್ದೀವಿ. ಇದುವರೆಗೆ ದುಡ್ಡು ಕಟ್ಟಿಲ್ಲ ಮತ್ತು ಬಿಡಿಸ್ಕೊಳ್ಳೋಕ್ಕೂ ಬಂದಿಲ್ಲ. ಅದೆಷ್ಟು ಮೊತ್ತ? ಅದು 15 ಲಕ್ಷ. ಮಂಜುನಾಥ್.